ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ನನ್ನ ಅಡಿಕೆ ತೋಟದ ಮಧ್ಯದಲ್ಲಿ ಇಲ್ಲೊಂದು ಗಿಡವನ್ನು ಇಟ್ಟಿದ್ದೇನೆ ನೋಡಿ. ಹೆಚ್ಚಿನವರಿಗೆಲ್ಲ ಇದರ ಪರಿಚಯ ಇದೆ. ನೋಡಿ ಇಲ್ಲಿ ಹೂವಾಗಿದೆ ನೋಡಿ, ನೋಡಿ ಕಾಣ್ತಾ ಇರ್ಬೋದು ನಿಮಗೆ. ಒಳ್ಳೆಯ ಹೂ ಬಂದಿದೆ, ಅಷ್ಟೇ ಅಲ್ಲದೆ ಒಳ್ಳೆಯ ಎಲೆ ಬಂದಿದೆ. ನನ್ನ ಜಮೀನ ಅದರ ಅಡಿಯಲ್ಲಿ ನೋಡಿ, ಆ ಗಿಡದ ಅಡಿಯಲ್ಲಿ ಗಮನಿಸಿ, ಇಲ್ಲಿ ಎಷ್ಟೆಲ್ಲ ಗೊಬ್ಬರ ಎರೆಹುಳದ ಹಿಕ್ಕೆ ಇದೆ ಅಂತ ಹೇಳಿದರೆ ನೋಡಿ. ನೋಡಿ ಎಷ್ಟೆಷ್ಟು ದಪ್ಪ ನೋಡಿ ಎರೆಹುಳದ ಹಿಕ್ಕೆ ನೋಡಿ. ಇಲ್ಲೊಂದು ಗಮನಿಸಿ ನೀವು, ಎಷ್ಟು ದಪ್ಪದ ಎರೆಹುಳದ ಹಿಕ್ಕೆ ಅಂತ ನೋಡಿ ಸ್ನೇಹಿತರೆ. ಈ ರೀತಿ ಆಗಬೇಕಾದ್ರೆ ಎರೆಹುಳದ ಹಿಕ್ಕೆ ಎಷ್ಟು ಇದೆ ಅಷ್ಟು ನಮ್ಮ ಮಣ್ಣಿನಲ್ಲಿ ಪೋಷಕಾಂಶ ಇದೆ ಅಂತ ಲೆಕ್ಕ. ಅಂದರೆ ಕಾರಣ ಏನಂತ ಹೇಳಿದರೆ, ಇಲ್ಲಿ ಎರೆಹುಳದ ಹಿಕ್ಕೆ ಇದೆ ಅಂತ ಹೇಳಿದರೆ ಇಲ್ಲಿ ಕೋಟಿ ಕೋಟಿ ಜೀವಿಗಳು ಇದೆ ಅಂತ ಲೆಕ್ಕ. ಅಂದರೆ ಈ ಜೀವಿಗಳಿಗೆ ಊಟ ಬೇಕಲ್ವ, ಆ ಊಟಕ್ಕಾಗಿ ನಾವು ಇಲ್ಲಿ ವಿವಿಧ ರೀತಿಯ ಕಳೆಗಿಡಗಳನ್ನು ನೆಡುವುದು. ಇದರ ಎಲೆಗಳು ನಮ್ಮ ಜಮೀನಿಗೆ ಬಿದ್ದಾಗ ಒಳ್ಳೆಯ ಗೊಬ್ಬರ ಕ್ರಿಯೇಟ್ ಆಗ್ತದೆ. ಕ್ರಿಯೇಟ್ ಆಗೋದು ಹೇಗೆ ಅಂತ ಹೇಳಿದರೆ, ಈ ರೀತಿಯ ಎಲೆಗಳು ನೋಡಿ, ಇಲ್ಲಿ ಹಣ್ಣಾಗಿದೆ ನೋಡಿ ಎಲೆ, ಈ ಹಣ್ಣಾದ ಎಲೆಗಳು ಭೂಮಿಗೆ ಬಿದ್ದೇ ಬೀಳ್ತದೆ. ಇಂತಹ ಎಲೆಯನ್ನು ತಿಂದಾಗ ನಮ್ಮ ಜಮೀನಲ್ಲಿರುವಂಥ ಜೀವಿಗಳು, ಅದು ಯಾವುದೇ ಇರಲಿ, ಅದು ಎರೆಹುಳ ಇರಲಿ, ಇರಲಿ, ಏನೇ ಇರಲಿ, ಅದು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳೀತದೆ ಸ್ನೇಹಿತರೆ. ಹೀಗೆ ಬೆಳಿಬೇಕಾದ್ರೆ ನಮ್ಮ ತೋಟದಲ್ಲಿ ವಿವಿಧ ರೀತಿಯ ಕಳೆಗಳು ಬೇಕು. ನೋಡಿ ಇಲ್ಲಿ ಕೆಲವು ಗಿಡಗಳಿದ್ದಾವೆ ನೋಡಿ. ಈ ಗಿಡ ಇದು ಮನುಷ್ಯರಿಗೆ ಯಾವುದೇ ರೀತಿಯ ಉಪಯೋಗ ಇಲ್ಲ. ಹಾಗೆಯೇ ಇಲ್ಲಿ ಒಂದು ಗಿಡ ಇದೆ ನೋಡಿ, ಇದು ನಮ್ಮ ಮನುಷ್ಯರಿಗೆ ಯಾವುದೇ ರೀತಿಯ ಉಪಯೋಗ ಇಲ್ಲ. ಆದರೆ ಇಲ್ಲಿ ಕೊಕ್ಕೋ ನೋಡಿ, ಇಲ್ಲಿ ಬಾಳೆ ನೋಡಿ, ಎಲ್ಲ ಅದು ನಮ್ಮ ಮನುಷ್ಯರಿಗೆ ಉಪಯೋಗವಾಗುವಂತಹ ಒಂದು ಗಿಡ. ಅದೇ ರೀತಿ ಸ್ನೇಹಿತರೆ, ನಮ್ಮ ತೋಟದಲ್ಲಿ ಇದೊಂದು ಗಿಡ ಇರಲೇಬೇಕು. ಇದು ಮನುಷ್ಯರಿಗೂ ಉಪಯೋಗ, ಅಡಿಕೆ ತೋಟಕ್ಕೂ ಅಷ್ಟೇ ಉಪಯೋಗ. ನುಗ್ಗೆ ಗಿಡ, ನುಗ್ಗೆ ಗಿಡದಷ್ಟೊಂದು ಒಳ್ಳೆಯ ಗಿಡ ಯಾವುದಿಲ್ಲ ಸ್ನೇಹಿತರೆ. ಅಂದರೆ ಇದರ ಪ್ರತಿಯೊಂದು ಭಾಗಗಳು ಕೂಡ ಮೃದು, ಮೆದುವಾದಂತಹ ಕಾಂಡ. ಇದು ನೋಡಿ, ಇದರ ಈ ಕಾಂಡ ಇದೆಯಲ್ಲ ತುಂಬ ಮೃದು. ಅಷ್ಟೇ ಅಲ್ಲದೆ ಇದರ ಎಲೆಗಳು ಕೂಡ ಅಷ್ಟೇ ಮೃದು. ಅಷ್ಟೇ ಅಲ್ಲದೆ ನುಗ್ಗೆ ಕಾಯಿ ಆದಾಗ ಅದು ಕೂಡ ಅಷ್ಟೇ ಮೃದು. ಕಬ್ಬಿಣದ ಅಂಶ, ಎಲ್ಲ ಸತ್ವಗಳು, ಮನುಷ್ಯರಿಗೆ ಶರೀರಕ್ಕೆ ಬೇಕಾದಂತಹ ಎಲ್ಲ ಸತ್ವಗಳು ಈ ನುಗ್ಗೆ ಗಿಡದ ಸೊಪ್ಪಲ್ಲಿದೆ, ನುಗ್ಗೆ ಕಾಯಲ್ಲಿದೆ. ನುಗ್ಗೆ ಗಿಡದ ಪೌಡರ್ ಮಾಡಿ ಕೂಡ ಒಂದು ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅಂದರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಂತ ಲೆಕ್ಕ. ಅಂತಹ ಗಿಡವನ್ನು ನಾವು ನಮ್ಮ ತೋಟದ ಒಳಗಡೆ ನೆಡದಿದ್ದರೆ ನಮ್ಮ ತೋಟ ಭರ್ತಿ ಆಗ್ತದೆ, ಅಥವಾ ನಮ್ಮ ತೋಟ ಒಂದು ತೋಟ ಅಂತ ಹೇಳ್ಬೋದು ಹೇಳಿ ಸ್ನೇಹಿತರೆ. ಅಡಿಕೆ ತೋಟ ಅಂತ ಆದಮೇಲೆ ಎಲ್ಲ ಗಿಡಗಳ ಒಂದು ಸಾಮ್ರಾಜ್ಯವೇ ನಾವು ರಚನೆ ಮಾಡಬೇಕು. ಕೇವಲ ಈಚೆಯಿಂದ ಆಚೆ ಅಡಿಕೆ ಗಿಡಗಳನ್ನೇ ನೋಡೋದಲ್ಲ. ಇಲ್ಲಿ ಗಮನಿಸಿ ನೀವು, ಸುತ್ತಲೂ ನೋಡಿದಾಗ ಎಲ್ಲವೂ ನನ್ನಲ್ಲಿ ಬೇರೆ ಬೇರೆ ರೀತಿಯ ಗಿಡಗಳೇ ಕಾಣ್ತದೆ ಹೊರತು ಖಾಲಿ ಅಂತ ಕಾಣೋದಿಲ್ಲ. ಅದರಲ್ಲಿ ನನ್ನ ತೋಟದಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಪಡೆದಂತಹ ಒಂದು ಗಿಡ ಅಂತ ಹೇಳಿದರೆ ನುಗ್ಗೆ. ತುಂಬ ಜನರಿಗೆ ಗೊತ್ತಿಲ್ಲ, ಅವರಿಗೆ ಪದಾರ್ಥ ಮಾಡಿ ಗೊತ್ತುಂಟು ನುಗ್ಗೆಯನ್ನು, ಆದರೆ ಅಡಿಕೆ ತೋಟಕ್ಕೆ ಏನು ಲಾಭ ಅಂತ ಗೊತ್ತಿಲ್ಲ. ಲಾಭ ಇಷ್ಟೇ ಸ್ನೇಹಿತರೆ, ನಮಗೆ ಇದರಿಂದ ಎಷ್ಟು ಲಾಭ ಇದೆಯೋ ಅದರಷ್ಟೇ ಲಾಭ ನಮ್ಮ ಜಮೀನಿನಲ್ಲಿರುವಂತಹ ಜೀವಿಗಳಿಗೆ ಕೂಡ ಇದೆ. ಅದರ ಆರೋಗ್ಯಕ್ಕೂ ಕೂಡ ಅದು ಅಷ್ಟೇ ಉತ್ತಮವಾಗಿರ್ತದೆ. ನಾವು ಮಾಡಬೇಕಾದ್ದೇನು, ಇಂತಹ ಗಿಡಗಳನ್ನು ನೆಡುವ ಅಂಥ ಕಾರ್ಯವನ್ನು ಮಾತ್ರ ಮಾಡಬೇಕು. ನೋಡಿ, ಈ ಗಿಡಗಳು ಅತಿ ಬೇಗ ಬೆಳೀತದೆ, ಅದು ನಮಗೆ ದೊಡ್ಡ ಲಾಭ. ಈ ಗೆಲ್ಲುಗಳನ್ನು ತುಂಡು ಮಾಡಿ ಹಾಕಿದರೆ ಅತಿ ಬೇಗ ನಮ್ಮ ಜೀವಿಗಳಿಗೆ ಆಹಾರವಾಗಿ ಸಿಗ್ತದೆ. ಅಷ್ಟೇ ಅಲ್ಲದೆ ನಮ್ಮ ಮನುಷ್ಯರ ಆರೋಗ್ಯಕ್ಕೂ ಪೂರಕವಾಗುವಂತಹ ತರಕಾರಿ ಸಿಕ್ಕಿದಾಗೆ ಆಗ್ತದೆ. ಇದರ ಎಲೆಯಿಂದಲೂ ಸಾಂಬಾರು ಮಾಡ್ತಾರೆ, ಅದರ ಕೋಡಿನಿಂದಲೂ ಸಾಂಬಾರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅತಿ ಬೆಳೆ ಬಾಳುವಂತಹ ಒಂದು ತರಕಾರಿ ಸ್ನೇಹಿತರೆ. ನಮ್ಮ ಕಡೆ ಒಂದೊಂದು ಸಮಯದಲ್ಲಿ KGಗೆ 1,000ವನ್ನು ದಾಟ್ತದೆ ನುಗ್ಗೆ ಕೋಡುಗಳು. ಅಷ್ಟು ಬೆಳೆ ಬಾಳುವಂತಹ ಒಂದು ತರಕಾರಿ ಗಿಡ ನಮ್ಮ ತೋಟದೊಳಗೆ ನೆಟ್ಟುಬಿಟ್ರೆ ನಮ್ಮ ಆದಾಯ ಕೂಡ ಹೆಚ್ಚುವುದಿಲ್ವಾ. ನಾವು ಸುಮ್ಮನೆ ಕೇವಲ ಅಡಿಕೆ ಗಿಡವನ್ನು ಮಾತ್ರ ನೆಟ್ಟು ನಮಗೆ ಅದರಿಂದ ಲಾಭನ ನಷ್ಟನ ಅಂತ ಲೆಕ್ಕ ಹಾಕೋದಕ್ಕಿಂತ ಈ ರೀತಿಯ ಬೇರೆ ಬೇರೆ ಗಿಡಗಳನ್ನು ನೆಟ್ಟು ಅದರಿಂದ ಬೇರೆ ಬೇರೆ ಆದಾಯವನ್ನು ಪಡ್ಕೊಳ್ಳೋದು ಒಳ್ಳೆಯದಲ್ವ. ಅದಲ್ವ ಜನತನ. ನಮಗೆ ಅಡಿಕೆಯಾಗ ಅದರ ಮೇಲೆ ಒತ್ತಡ ಕಮ್ಮಿ ಇರ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಒಳ್ಳೆಯ ಹಿಂಗಾರ ಕೂಡ, ಗುಣಮಟ್ಟದ ಹಿಂಗಾರ ಬರ್ತದೆ. ನೋಡಿ, ನನ್ನ ತೋಟದಲ್ಲಿ ಗಮನಿಸಿ ನೀವು, ಎಷ್ಟು ಒಳ್ಳೆಯ ಗುಣಮಟ್ಟದ ಹಿಂಗಾರಗಳು ಬರ್ತಾಯಿದೆ ಅಂತ ನೋಡಿ. ಎಲ್ಲ ನುಗ್ಗೆ ಗಿಡದ ಪಕ್ಕದಲ್ಲಿ ಇರುವಂಥದ್ದು. ಅಷ್ಟೇ ಅಲ್ಲದೆ ಎಲ್ಲ ಗಿಡಗಳ ಮಧ್ಯದಲ್ಲಿ ಬೆಳೆದಿರುವಂಥದ್ದು ಅಡಕೆಗೆ ಬೇಕಾದಂತಹ ಗೊಬ್ಬರ ನಮ್ಮ ಜಮೀನಿನಲ್ಲಿ ನಾವು ನೆಟ್ಟಿರುವಂಥ ಗಿಡಗಳು ಮಾಡ್ತದೆ. ಈ ನುಗ್ಗೆ ಬಗ್ಗೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಸ್ನೇಹಿತರೆ, ನುಗ್ಗೆ ಮನುಷ್ಯರಿಗೂ ಉತ್ತಮ ತರಕಾರಿಯನ್ನು ಕೊಡ್ತದೆ. ಅಷ್ಟೇ ಅಲ್ಲದೆ ನಮ್ಮ ತೋಟದಲ್ಲಿರುವ ಗಿಡಗಳಿಗೂ ಅಷ್ಟೇ ಉತ್ತಮವಾದಂತಹ ಪೋಷಕಾಂಶಗಳನ್ನು ಒದಗಿಸಿಕೊಡ್ತದೆ. ನುಗ್ಗೆಯಲ್ಲಿರುವಂಥ ಪೋಷಕಾಂಶದ ಬಗ್ಗೆ ನಾನು ಹೆಚ್ಚಿನ ವಿವರಣೆ ಕೊಡುವಂಥ ಅಗತ್ಯನೇ ಇಲ್ಲ. ಯಾಕಂತ ಹೇಳಿದರೆ ಅದರ ದರ ಹೇಳ್ತದೆ. 1 kg ನುಗ್ಗೆಗೆ ಎಷ್ಟು ದರ ಇದೆ ಅಂತ ನಿಮಗೆ ಗೊತ್ತು. ಯಾಕಿದೆ? ಅದರ ಪೋಷಕಾಂಶದಿಂದಾಗಿಯೇ ಇದೆ. ಆದರೆ ಯಾರಾದರೂ ನೆಡ್ತಾರಾ?
ಇಲ್ಲ. ಯಾಕಂತ ಹೇಳಿದರೆ ಅದರ ವಿಷಯ ಗೊತ್ತಿಲ್ಲ ಅಷ್ಟೇ ಸ್ನೇಹಿತರೆ. ನೀವು ನೆಡುವುದಿದ್ದರೆ ನಿಮಗೆ ಒಂದು ಇದರಲ್ಲಿ ನಂಬರ್ ಕೊಡ್ತೇನೆ ಸ್ನೇಹಿತರೆ. ಇವರು ಒಂದು ಒಳ್ಳೆಯ ನುಗ್ಗೆ ಕೃಷಿಕರು. ಅವರು ಸಪ್ರೇಟಾಗಿಯೇ ನುಗ್ಗೆ ಕೃಷಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಡಿಕೆ ತೋಟದ ಒಳಗಡೆ ಕೂಡ ನುಗ್ಗೆ ಕೃಷಿಯನ್ನು ಮಾಡಿದ್ದಾರೆ. ನುಗ್ಗೆ ಕೃಷಿಯ ಬಗ್ಗೆ ಅತಿ ಹೆಚ್ಚಿನ ಅನುಭವ ಇವರಿಗಿದೆ. ಇವರ ನಾನು ನಂಬರನ್ನು ಹಾಕ್ತೇನೆ. ಅವರಿಂದ ನೀವು ಕಾಲ್ ಮಾಡಿ ಬೀಜಗಳನ್ನು ತರಿಸ್ಕೊಳ್ಬೋದು ಸ್ನೇಹಿತರೆ. ಅತಿ ಕಡಿಮೆ ದರದಲ್ಲಿ ನಮಗೆ ನುಗ್ಗೆ ಗಿಡಗಳನ್ನು ಮಾಡ್ಬೋದು. ಹತ್ತಿರದಲ್ಲಿ ನಮ್ಮ ನರ್ಸರಿಗಳಲ್ಲಿ ನುಗ್ಗೆ ಗಿಡಗಳಿದ್ದರೆ ತರಬಹುದು. ಆದರೆ ನಮಗೆ ಲಾಭ ಏನಂತ ಹೇಳಿದರೆ ನುಗ್ಗೆ ಬೀಜಗಳಿಂದ ಗಿಡ ಮಾಡುವಂಥದ್ದು. ಒಳ್ಳೆಯ ಫಲಿತಾಂಶ ಬರ್ತದೆ. ಎಲ್ಲ ಬೀಜಗಳು ಮೊಳಕೆ ಬರ್ತದೆ. ಅಷ್ಟೇ ಅಲ್ಲದೆ ಒಳ್ಳೆಯ ಗುಣಮಟ್ಟದ ನುಗ್ಗೆ ಗಿಡಗಳನ್ನು ನಾವು ಹಾಕಿದರೆ ತರಕಾರಿ ಕೃಷಿಯ ಹಾಗೆ ಮಾರಲೂಬಹುದು. ಒಳ್ಳೆಯ ದರ ಸಿಗ್ತದೆ. ಇದನ್ನು ಅಡಿಕೆ ತೋಟದ ಒಳಗಡೆ ಮಾತ್ರ ಹಾಕಬೇಕಂತಲ್ಲ ಸ್ನೇಹಿತರೆ. ನಾವು ಸಪರೇಟು ಕೃಷಿ ಮಾಡ್ಬೋದು. ಅಷ್ಟು ವಿಷಯಗಳನ್ನು ನಿಮಗೆ ಈ ಸ್ನೇಹಿತರು ಒದಗಿಸಿಕೊಡ್ತಾರೆ ಅದರ ಬಗ್ಗೆ ಮಾಹಿತಿ ಬೇಕಿದ್ದರೆ. ಯಾಕಂತ ಹೇಳಿದರೆ ಅವರು ಸಪ್ರೇಟಾಗಿಯೂ ಕೃಷಿ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ. ಅಷ್ಟೇ ಅಲ್ಲದೆ ಅಡಿಕೆ ತೋಟದ ಒಳಗಡೆನೂ ಕೃಷಿ ಮಾಡಿದ್ದಾರೆ. ಅಡಿಕೆ ತೋಟದ ಒಳಗಡೆ ಮಾಡುವ ಉದ್ದೇಶ ಏನಂತ ಹೇಳಿದರೆ ತರಕಾರಿಗಿಂತಲೂ ನಮಗೆ ಇದರ ಎಲೆಗಳು ಭೂಮಿಗೆ ಬೀಳಬೇಕು. ನಮ್ಮ ಉದ್ದೇಶ ಅಷ್ಟೇ. ಈ ಎಲೆಗಳು ಭೂಮಿಗೆ ಬಿದ್ದಾಗ ನಮ್ಮ ಜಮೀನಿನಲ್ಲಿ ಗೊಬ್ಬರ ಹೆಚ್ಚಾಗ್ತದೆ, ನಮ್ಮ ಅಡಿಕೆ ಇಳುವರಿ ಹೆಚ್ಚಾಗ್ತದೆ ಸ್ನೇಹಿತರೆ. ನಮಗೆ ಬೇಕಾದ್ದು ಅಷ್ಟು ಮಾತ್ರ. ಆದರೆ ಎರಡನೇ ಲಾಭ ಏನಂತ ಹೇಳಿದರೆ ಇದರಿಂದಲೂ ನಮಗೂ ತರಕಾರಿ ಸಿಗ್ತದೆ. ಆದರೆ ಬಿಸಿಲಿನ ಪ್ರಮಾಣ ಕಮ್ಮಿ ಬೀಳುವುದರಿಂದ ಅಧಿಕವಾಗಿ ಕೋಡುಗಳು ಬರುವುದಿಲ್ಲ. ಅದೊಂದು ಸಮಸ್ಯೆ ಇದೆ. ಆದರೆ ನಮಗೆ ತರಕಾರಿಗೆ ಬೇಕಾಗುವಷ್ಟು, ನಮ್ಮ ಸ್ವಂತ ಬಳಕೆಗೆ ಬೇಕಾಗುವಷ್ಟು ಕೋಡುಗಳಂತೂ ಬಂದೇ ಬರ್ತದೆ. ಆದರೆ ಮುಖ್ಯವಾಗಿ ಬರಬೇಕಾದ್ದು ಎಲೆಗಳು. ಎಲೆಗಳಿಂದಲೂ ಬೇಕಾದಂಥ ಸಾಂಬಾರೆಲ್ಲ ಮಾಡಬಹುದು. ಇದರ ಪೌಡರ್ನಿಂದ ಒಳ್ಳೆಯ ಔಷಧವನ್ನು ತಯಾರಿಸ್ತಾರೆ. ಅದರ ಪುಡಿಯನ್ನು ಉಪಯೋಗಿಸ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಇದರ ಬಳಕೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮ ತೋಟದಲ್ಲಿ ತೋಟ ಅಂತ ಹೇಳಿದ ಮೇಲೆ ಭರ್ತಿಯಾಗಬೇಕು. ಆ ಭರ್ತಿ ಮಾಡಲಿಕ್ಕೆ ಒಂದು ಅತ್ಯುತ್ತಮ ಗಿಡ, ಕಡಿಮೆ ದರದಲ್ಲಿ ಇರುವಂತಹ ಗಿಡ ಅಂತ ಹೇಳಿದರೆ ಈ ನುಗ್ಗೆ ಗಿಡ. ಮೃದುವಾದಂತಹ ಗಿಡಗಳು, ಏನು ಜಾಸ್ತಿ ನಮಗೆ ಕಿರಿಕಿರಿಯನ್ನು ಉಂಟು ಮಾಡದಂತಹ ಗಿಡಗಳು. ಜಾಸ್ತಿ ಎತ್ತರ ಬೆಳೆದರೆ ತುಂಡು ಮಾಡಿದರೆ ಆಯಿತು, ಪುನಃ ಅಲ್ಲಿಂದ ಚಿಗುರು ಬರ್ತದೆ, ಒಳ್ಳೆಯ ಎಲೆಗಳು ತುಂಬಿಕೊಳ್ತದೆ, ಒಳ್ಳೆಯ ನಾಟಿ ಮಾಡ್ಬೋದು, ಒಳ್ಳೆಯ ಕೃಷಿ ಮಾಡಬಹುದು. ನಮ್ಮ ತೋಟದಲ್ಲಿ ಗೊಬ್ಬರವನ್ನು ಹೆಚ್ಚಿಸ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ನಾವು ಅಡಿಕೆ ತೋಟದ ಒಳಗಡೆ ಕೃಷಿ ಮಾಡೋದು, ಎಡೆ ಕೃಷಿ ಮಾಡೋದು ಯಾಕೆ ಅಂತ ಹೇಳಿದರೆ ನಮ್ಮ ಮುಖ್ಯ ಉದ್ದೇಶ ಗೊಬ್ಬರವನ್ನು ಹೆಚ್ಚಿಸಿಕೊಳ್ಳುವುದು, ನಮ್ಮ ಖುಷಿಯನ್ನು ಹೆಚ್ಚಿಸಿಕೊಳ್ಳುವುದು, ಒಳ್ಳೆಯ ಆದಾಯವನ್ನು ಪಡ್ಕೊಳ್ಳುವುದು. ಇಷ್ಟೇ ಇರ್ತದೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋದಲ್ಲಿ ನುಗ್ಗೆ ಕೃಷಿಯ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ. ನಿಮಗೆ ಏನಾದರೂ ನುಗ್ಗೆ ಬೀಜಗಳು ಬೇಕಿದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ನುಗ್ಗೆ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ. ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.